ಸುಕ್ಷೇತ್ರ ಉದ್ನೂರು ಮುಗುಳುಕೋಡ ಜಡ್ಗ ಪೀಠಾಧಿಪತಿಗಳಾದ ಶ್ರೀ ಷಡಕ್ಷರಿ ಸಿದ್ದರಾಮೇಶ್ವರ ಶಿವಯೋಗಿಗಳ ದಿವ್ಯ ಪ್ರಕಾಶದಲ್ಲಿ ಹಾಗೂ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘಾ ರಾಜೇಂದ್ರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಲಿರುವ ಸುಕ್ಷೇತ್ರ ಉದ್ನೂರು ಶ್ರೀ ಜೋಡು ಬಸವೇಶ್ವರರ 46ನೇ ಜಾತ್ರಾ ಮಹೋತ್ಸವವು ಇದೇ ಜನವರಿ 21ರಿಂದ ಜನವರಿ 31ರವರೆಗೆ ಸೊನ್ನಲಗಿ ಶ್ರೀ ಸಿದ್ದರಾಮೇಶ್ವರರ ಪುರಾಣ ಹಾಗೂ ಪ್ರವಚನ ಹಾಗೂ ಇನ್ನಿತರ ಕಾರ್ಯಕ್ರಮ ಜರುಗಲಿದೆ ಎಂದು ಜೋಡು ಬಸವೇಶ್ವರರ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ನೀಲಕಂಠರಾವ್ ಪೊಲೀಸ್ ಪಾಟೀಲ್ ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರು ಶಿವಲಿಂಗಯ್ಯ ಮಠಪತಿ, ಕಾರ್ಯದರ್ಶಿ ಬಲ್ಬಿಂಬ ಬಿರಾದರ್, ಖಜಂಚಿ ಶಿವಪುತ್ರ ಮಾಲಿ ಪಾಟೀಲ್, ಸಹ ಕಾರ್ಯದರ್ಶಿ ಶಾಂತಕುಮಾರ್ ಬಿರಾದರ್, ಮಾಂತಪ್ಪ ಅಲ್ಲಾಪುರ್, ಮಲ್ಲಿಕಾರ್ಜುನ್ ಕಪ್ನೂರ್, ಮಲ್ಲಿಕಾರ್ಜುನ್ ಮಾಲಿ ಪಾಟೀಲ್, ಶರಣು ಹೇಮಂಟಿ, ಗ್ರಾಮ ಪಂಚಾಯತ್ ಸದಸ್ಯರಾದ ಸುಧೀರ್ ಮುಲ್ಗಿ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರ್ಗಿ. ಸಮಸ್ತ ನಾಡಿನ ಜನರಿಗೆ ಉದನೂರು ಗ್ರಾಮದ ಶ್ರೀ ಜೋಡಬಸವೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಆಧಾರದ ಸ್ವಾಗತ ಹೇಳುತ್ತಾ, ಶ್ರೀ ಜೋಡಬಸವೇಶ್ವರ ಜಾತ್ರೆ ಇದು 46ನೆಯ ಜಾತ್ರೆ ಮಹೋತ್ಸವ. 46 ವರ್ಷಗಳ ಹಿಂದೆ ಶ್ರೀ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರರು ಪ್ರಾರಂಭ ಮಾಡಿ ಆಶೀರ್ವದಿಸಿದಂಥ ಒಂದು ಈ ಜಾತ್ರಾ ಮಹೋತ್ಸವವನ್ನು ಇಲ್ಲಿವರೆಗೆ ಸತತವಾಗಿ 46 ವರ್ಷಗಳಿಂದ ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಜಾತ್ರಾ ಕಾರ್ಯಕ್ರಮವನ್ನು ನಡೆಯುತ್ತಾ ಬಂದಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜನವರಿ 21/1/2026 ನಾಳೆ ಜಾತ್ರಾ ಮಹೋತ್ಸವ ಪ್ರಾರಂಭವಾಗುತ್ತದೆ. ಪುರಾಣದೊಂದಿಗೆ ಶ್ರೀ ಸೊಲ್ಲಾಪುರ ಸಿದ್ದರಾಮೇಶ್ವರರ ಪುರಾಣ ಇರುತ್ತದೆ. ನಾಳೆ ಪುರಾಣಿಕರು ಶ್ರೀ ಸಂಗಮೇಶ ಮಾಷಾಳವರು ಶಾಸ್ತ್ರಿಗಳು ಪುರಾಣಿಕರು ಮತ್ತು ಎಲ್ಲ ಉದ್ಘಾಟಕರು ಶ್ರೀ ಶಿವಮೂರ್ತಿ ಶಿವಾಚಾರ್ಯರು ಮಹಾಸ್ವಾಮಿಗಳು ಸುಕ್ಷೇತ್ರ ಸ್ಟೇಷನ್ ಬಜಾರ್ ಬಬ್ಲಾತ್ ಮತ್ತು ಶ್ರೀ ವೀರಮಹಂತ ಶಿವಾಚಾರ್ಯರು ಸುಕ್ಷೇತ್ರ ಚಿಣಮಗೇರ ಮತ್ತು ಮಾತೋ ಶ್ರೀ ಸಿದ್ದಮಾಂಬೆ ತಾಯಿ ಸುಕ್ಷೇತ್ರ ಭಾವಿನಾಲ ದುತ್ರಗಾಂವ್ ಇವರ ಒಂದು ಸಾನ್ನಿಧ್ಯದಲ್ಲಿ ಶ್ರೀ ಮಹಾ ಶಿವಯೋಗಿಗಳು ಮತ್ತು ಡಾಕ್ಟರ್ ಮುರುಘಾ ರಾಜೇಂದ್ರ ಅಪ್ಪಾಜಿಯವರ ಸಾನ್ನಿಧ್ಯದಲ್ಲಿ ನಡೆಯುವಂಥ ಈ ಜಾತ್ರಾ ಮಹೋತ್ಸವ ನಾಳೆ ಪುರಾಣದೊಂದಿಗೆ ಪ್ರಾರಂಭ ಆಗುತ್ತದೆ. ನಾಳೆ ಪುರಾಣ 21 ಜನವರಿ 26ರಿಂದ 31 ಜನವರಿ 26ರವರೆಗೆ ಈ ಪುರಾಣ ಕಾರ್ಯಕ್ರಮ ನಡೀತದೆ ಮತ್ತು 31ನೇ ತಾರೀಕು ಪುರಾಣ ಮಂಗಲ ಇರುತ್ತದೆ. 31ನೇ ತಾರೀಕು ಶ್ರೀ ಷಡಕ್ಷರಿ ಶಿವಯೋಗಿ ಮುರುಘಾ ರಾಜೇಂದ್ರ ಅಪ್ಪಾಜಿಯವರಿಗೆ ಭವ್ಯವಾದ ಮೆರವಣಿಗೆಯೊಂದಿಗೆ ಬರಮಾಡಿಕೊಳ್ಳುತ್ತದೆ. ಮತ್ತು 8 ಗಂಟೆಗೆ ಕೆಲವು ವೇದಿಕೆ ಇರುತ್ತದೆ. ವೇದಿಕೆಯ ನಂತರ ಈ ಜಾತ್ರಾ ಚಾಲನೆ ಅಪ್ಪಾಜಿಯವರ ಜ್ಯೋತಿ ಬೆಳಗುವುದರೊಂದಿಗೆ ಜಾತ್ರೆಗೆ ಚಾಲನೆ ಆಗುತ್ತದೆ. ಮತ್ತು 8 ಗಂಟೆಗೆ ಶ್ರೀ ಕುಮಾರಿ ಶಿವಾನಿ ಸ್ವಾಮಿ ಬೀದರ್ ಈ ಸರಿಗಮಪ ವಿಜೇತೆ ಅವರಿಂದ ಸಂಗೀತ ಕಾರ್ಯಕ್ರಮ ಇರ್ತದೆ. ಮತ್ತು 11 ಗಂಟೆಗೆ ಅಭಿಷೇಕ ಜೋಡಬಸವೇಶ್ವರ ಗದ್ದುಗೆ ಅಭಿಷೇಕ ಆಗುತ್ತದೆ. ಮತ್ತು ರಾತ್ರಿ ಎಲ್ಲ ಜಾಗರಣೆ ಭಜನೆ ಕ್ರಮ ಸಂಗೀತ ಕಾರ್ಯಕ್ರಮ ನಡೆಯುತ್ತದೆ. 1ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಅಪ್ಪವರ ದರ್ಶನ ಆಶೀರ್ವಾದ ಇರುತ್ತದೆ. ಮತ್ತು 11 ಗಂಟೆಗೆ ಪಲ್ಲಕ್ಕಿ ಮತ್ತು ನಂದಿಕೋಲ ಎಲ್ಲ ವಾದ್ಯಗಳೊಂದಿಗೆ ಊರಲ್ಲಿ ಜೋಡಬಸವೇಶ್ವರ ಒಂದು ಪಲ್ಲಕ್ಕಿಯ ಉತ್ಸವ ನಡೆಯುತ್ತದೆ. ನಂತರ ಗೀಗಿ ಪದಗಳು ಮತ್ತು ಸಂಗೀತ ಕಾರ್ಯಕ್ರಮ ನಡೀತವೆ. ಮತ್ತು ಸಾಯಂಕಾಲ 6 ಗಂಟೆಗೆ ರಥೋತ್ಸವ ಶ್ರೀ ಜೋಡಬಸವೇಶ್ವರ ರಥೋತ್ಸವ ನಡೀತದೆ. ನಂತರ ಮತ್ತೆ ವೇದಿಕೆ ಕಾರ್ಯಕ್ರಮ, ಧಾರ್ಮಿಕ ಸಭೆ ಇರ್ತದೆ. ಮತ್ತು ಸಾಯಂಕಾಲ ತೇರ ನಂತರ ಮದ್ದು ಸುಡುವ ಕಾರ್ಯಕ್ರಮ ಕೂಡ ನಡೀತದೆ. ಮತ್ತು
2ನೇ ತಾರೀಕು ಬೆಳಗ್ಗೆ ಗೀಗೆ ಪದಗಳು ಭಜನಾ ಕಾರ್ಯಕ್ರಮ ವೇದಿಕೆ ಇರ್ತದೆ. ಮತ್ತು ಸಾಯಂಕಾಲ 4 ಗಂಟೆಗೆ ಒಂದು ಜಂಗಿ ಪೈಲ್ವಾನರ ಕುಸ್ತಿ ಇರ್ತದೆ. ಈ ವರ್ಷ ಈ ಕುಸ್ತಿ ಅಖಾಡದಲ್ಲಿ ಮಹಿಳೆ ಕುಸ್ತಿಪಟುಗಳು ಸಹಿತ ಭಾಗವಹಿಸ್ತಾರೆ. ಬಹಳ ಅದ್ಭುತವಾಗಿ ಅಖಾಡ ಸೇರಲಿದೆ. ಹೀಗಾಗಿ ಎಲ್ಲ ನಾಡಿನ ಸದ್ಭಕ್ತರಿಗೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಎಲ್ಲ ಒಂದು ಜೋಡ ಬಸವೇಶ್ವರರ ಪ್ರಸಾದ ಆಶೀರ್ವಾದ ಪಡೆದು ತಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಬೇಕಾಗಿ ಈ ಜೋಡ ಬಸವೇಶ್ವರ ಕಮಿಟಿಯ ಅಧ್ಯಕ್ಷರಾದ ನಾನು ನೀಲಕಂಠರಾವ್ ಪೊಲೀಸ್ ಪಾಟೀಲ್ ಅವರು ಎಲ್ಲ ನಾಡಿನ ಸಮಸ್ತ ಜನರಿಗೆ ಸ್ವಾಗತವನ್ನು ಹೇಳ್ತೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉದನೂರು ಗ್ರಾಮದ ಜೋಡ ಬಸವೇಶ್ವರರ ಜಾತ್ರಾ ಮಹೋತ್ಸವ ಇದೇ 21ರಿಂದ ಆರಂಭಗೊಳ್ಳುತ್ತದೆ. ಸೋಲಾಪುರ ಸಿದ್ದರಾಮೇಶ್ವರ ಪುರಾಣ ಕಾರ್ಯಕ್ರಮದೊಂದಿಗೆ ಈ ಕಾರ್ಯಕ್ರಮ ಆರಂಭವಾಗಿ ಇದೇ 31ರವರೆಗೆ ನಡೆಯುತ್ತದೆ. 31ರಂದು ನಮ್ಮೆಲ್ಲರ ಆರಾಧ್ಯ ಗುರು ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರರ ದಿವ್ಯ ಪ್ರಕಾಶದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರ ಗ್ರಾಮಕ್ಕೆ ಮುಖ್ಯ ಬೀದಿಗಳಲ್ಲಿ ಡೊಳ್ಳು ಜಾಗಟೆಯೊಂದಿಗೆ ಬರಮಾಡಿಕೊಳ್ಳಲಾಗುತ್ತದೆ. ತದನಂತರ ಖ್ಯಾತ ಸಂಗೀತ ಕಲಾವಿದೆ ಶಿವಾನಿ ಬೀದರ್ ಅವರಿಂದ ಕಾರ್ಯಕ್ರಮ ಜರುಗುತ್ತದೆ. ಅದೇ ರೀತಿಯಾಗಿ ನಾಡಿನ ಅನೇಕ ಕಲಾವಿದರಿಂದ ಇಡೀ ರಾತ್ರಿ ಸಂಗೀತ ಕಾರ್ಯಕ್ರಮ ಜೊತೆಗೆ ಜೋಡ ಬಸವೇಶ್ವರರ ವಿಶೇಷವಾಗಿರ್ತಕ್ಕಂಥ ರುದ್ರಾಭಿಷೇಕ ಕಾರ್ಯಕ್ರಮ ಕೂಡ ಈ ಸಂದರ್ಭದಲ್ಲಿ ನಡೀತದೆ. ಅದೇ ರೀತಿಯಾಗಿ 1ನೇ ತಾರೀಕಿನ ದಿನ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರ ಅಮೃತ ಹಸ್ತದಿಂದ ಪಲ್ಲಕ್ಕಿ ಉತ್ಸವಕ್ಕೆ ಚಾಲನೆ. ನಂತರ ಪಲ್ಲಕ್ಕಿ ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಸಂಚರಿಸಿ ನಂತರ ಜೋಡ ಬಸವೇಶ್ವರರ ಆವರಣಕ್ಕೆ ಆಗಮಿಸಿದ ನಂತರ ಜೋಡ ಬಸವೇಶ್ವರರ ರಥೋತ್ಸವ ಕಾರ್ಯಕ್ರಮ ಲಕ್ಷಾದಿ ಭಕ್ತರ ಮಧ್ಯೆ ಜರುಗುವುದು. ಈ ಕಾರ್ಯಕ್ರಮದಲ್ಲಿ ಅನೇಕ ನಾಡಿನಾದ್ಯಂತ ಭಕ್ತರು ಆಗಮಿಸ್ತಾರೆ. ಪ್ರಸಾದ ವ್ಯವಸ್ಥೆ, ಬಸ್ಸಿನ ಸೌಕರ್ಯ ಕೂಡ ಫ್ರೀ ಆಗಿರುತ್ತದೆ. ಈ ಪ್ರಸಾದ ವ್ಯವಸ್ಥೆ ನಮ್ಮ ಮುಗುಳಕೋಡ ಜಡಗ ಪರಂಪರೆಯಲ್ಲಿ ಎಲ್ಲ ಮಠಗಳಲ್ಲಿ ಉಚಿತ ದಾಸೋಹ ಯಾವತ್ತೂ ನಡೀತದೆ. ಈ ಉದನೂರು ಗ್ರಾಮದಲ್ಲಿ ಕೂಡ ನಿರಂತರವಾಗಿ ಶಿವಯೋಗಿ ಸಿದ್ದರಾಮೇಶ್ವರರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವು ಕೂಡ ಮುಂದುವರಿಸಿಕೊಂಡು ಬಂದಿದ್ದೇವೆ. ಈ ದೇವಸ್ಥಾನದ ಕಮಿಟಿ ವತಿಯಿಂದ ಅಂದು 2ನೇ ತಾರೀಕಿಗೆ ಜಂಗಿ ಪೈಲ್ವಾನರ ಕುಸ್ತಿ ಈ ವರ್ಷ ವಿಶೇಷವಾಗಿ ಜಂಗಿ ಪೈಲ್ವಾನರ ಕುಸ್ತಿ ವಿಶೇಷ ಏನಂದರೆ ಈ ಮಹಿಳಾ ಪಟುಗಳನ್ನು ಈ ಬಾರಿ ನಮ್ಮ ಗ್ರಾಮಕ್ಕೆ ಆಗಮಿಸಿ ಈಗ ಕುಸ್ತಿ ಪಂದ್ಯಾವಳಿಯನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಅದೇ ರೀತಿಯಾಗಿ ಈ ರಥೋತ್ಸವದ ನಂತರ ಅವ್ವಣ್ಣ ನೆಹರು ಗಂಜ್ ಅವರಿಂದ ವಿಶೇಷವಾಗಿರ್ತಕ್ಕಂಥ ಮದ್ದು ಸುಡುವ ಕಾರ್ಯಕ್ರಮ ನೋಡುಗರ ಕಣ್ಮನ ಸೆಳೆಯುತ್ತದೆ. ಅದೇ ರೀತಿಯಾಗಿ ಈ ಬ್ರಹ್ಮ ವೇದಿಕೆಯ ಮೇಲೆ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರ ತುಲಾಭಾರ ಕಾರ್ಯಕ್ರಮದೊಂದಿಗೆ ಭಕ್ತರು ತಮ್ಮ ಭಕ್ತಿಯನ್ನು ಸಮರ್ಪಿಸಲಿದ್ದಾರೆ. ನಡೀತಕ್ಕಂಥ ಈ ಜಾತ್ರಾ ಮಹೋತ್ಸವದ 11-12 ದಿನಗಳ ಕಾಲ ನಡೀತಕ್ಕಂಥ ಜೋಡ ಬಸವೇಶ್ವರರ ಜಾತ್ರಾ ಮಹೋತ್ಸವಕ್ಕೆ ಬಸವೇಶ್ವರ ದೇವಸ್ಥಾನ ಕಮಿಟಿ ಅಧ್ಯಕ್ಷರು ನೀಲಕಂಠರಾವ್ ಪೊಲೀಸ್ ಪಾಟೀಲ್, ಉಪಾಧ್ಯಕ್ಷರಾಗಿದ್ದ ಶಿವಲಿಂಗಯ್ಯ ಮಠಪತಿ ಅವರು ಹಾಗೂ ಕಾರ್ಯದರ್ಶಿಗಳಾದ ಬಲ್ಬೀಂ ಬಿರಾದಾರ್ ಸೇರಿದಂತೆ ನಾವು ಉದನೂರು ಗ್ರಾಮದ ಸಮಸ್ತ ಗ್ರಾಮಸ್ಥರ ಪರಿಶ್ರಮದ ಈ ಜಾತ್ರಾ ಮಹೋತ್ಸವ ಸುಸೂತ್ರವಾಗಿ ನಡೆದು ಜನರಿಗೆ ಶ್ರೀ ಜೋಡ ಬಸವೇಶ್ವರ ಆಶೀರ್ವಾದ ಸದಾಕಾಲ ಆಗಲಿ ಅಂತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು ಈ ಜಾತ್ರಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಪುನೀತರಾಗಬೇಕಾಗಿ ಮತ್ತೊಮ್ಮೆ ವಿನಂತಿ. ಜೈ ಸಿದ್ದರಾಮ, ಜೈ ಮುರುಘರಾಜೇಂದ್ರ. ನಂತರ ಅವರಿಗೆ ತುಲಾಭಾರ ಕಾರ್ಯಕ್ರಮವಿರುತ್ತದೆ. ಆಮೇಲೆ ಏನಪ್ಪ ಅಂತಂದರೆ ಈ ನಮ್ಮ ಗ್ರಾಮದಿಂದ ಸೂಪರ್ ಮಾರ್ಕೆಟಲ್ಲಿಂದ ನಮ್ಮ ಗ್ರಾಮದವರೆಗೆ ಸಿಟಿ ಬಸ್ಸಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆಮೇಲೆ ಎಲ್ಲರಿಗೆ ಬಂದಂಥ ಭಕ್ತಾದಿಗಳಿಗೆ 21 ತಾರೀಕಿನಿಂದ 31 ತಾರೀಕು ಅಂದರೆ 2-3 ತಾರೀಕುವರೆಗೆ ಮಹಾಪ್ರಸಾದ ವ್ಯವಸ್ಥೆ ಇರುತ್ತದೆ. ಅದಕ್ಕೆ ಎಲ್ಲ ನಾಡಿನ ಸಮಸ್ತ ಭಕ್ತಾದಿಗಳು ಬಂದು ಸದ್ಗುರುವಿನ ಆಶೀರ್ವಾದ, ಜೋಡ ಬಸವೇಶ್ವರ ದರ್ಶನ ಆಶೀರ್ವಾದ ಪಡೆದು ಪುನೀತರಾಗಬೇಕೆಂದು ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ.